Hello students, welcome back to the channel. So this is the continuation video of trigonometric series. So ಇಲ್ಲಿ ನಾವು trigonometries ಮೇಲೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವ ರೀತಿ ಅಪಿಯರ್ ಆಗಬಹುದು ಅದ್ರ ಮೇಲೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ 2 ಮಾರ್ಕ್ಸ್ ಕ್ವೆಶ್ಚನ್ ಆಲ್ರೆಡಿ ನಾನು ಇಂಪಾರ್ಟೆಂಟ್ 5 ಕ್ವೆಶ್ಚನ್ಸ್ ನಾನು ಡಿಸ್ಕಸ್ ಮಾಡಿದ್ದೆ, ಇಂಪಾರ್ಟೆಂಟ್ 5 ಟೈಪ್ಸ್ ಆಫ್ ಕ್ವೆಶ್ಚನ್ಸ್. ಸೊ ಇಲ್ಲಿ ರಿಮೈನಿಂಗ್ ಕ್ವೆಶ್ಚನ್ಸ್ ನಾನು ಈ ಪಾರ್ಟ್ ಅಲ್ಲಿ ಅಂದ್ರೆ ಈ ವಿಡಿಯೋ ಡಿಸ್ಕಸ್ ಮಾಡ್ತಾ ಇದೀನಿ. So moving on to the next question, that is sixth question. If a equals to 60 degree, b equal to 30 degree, then prove that cos of a plus b equal to cos a cos b minus sin a sin b. So ಇದನ್ನ ಸಿಂಪಲ್ ಕ್ವೆಶ್ಚನ್ ಇದು. cos of a plus b ಇವಾಗ a ಏನು 60 plus b ಬಂದು 30 degree equal to cos a cos 60 degree into cos b. So cos of 30 degree correct values na put ಮಾಡ್ತಾ ಇದೀನಿ. sin a, so sin 60 degree into sin b, sin 30 degree. So cos of 60 plus 30, so 90. So ಇಲ್ಲಿ ನೋಡಿ cos 60, ಇವಾಗ ನಮಗೆ ಟೇಬಲ್ ಅಲ್ಲಿ ಗೊತ್ತಿರಬೇಕು cos 60 ವ್ಯಾಲ್ಯೂ ಎಷ್ಟು. cos 60 ಬಂದು ಎಷ್ಟಪ್ಪ, ಅರ್ಧ, ಹಾಫ್, into cos 30. So cos 30 root 3 by 2 ಆಗುತ್ತೆ. ಕರೆಕ್ಟ್, root 3 by 2 minus sin 60. So ಇಲ್ಲಿ sin 60 ಎಷ್ಟಿದೆ ನೋಡಿ, root 3 by 2, sin 30 half. ಸೊ ಇವಾಗ ನೋಡಿ cos 90, cos of 90 ನೋಡ್ಕೊಳ್ಳಿ ಎಷ್ಟು ಬರ್ತಾ ಇದೆ. cos of 90 ಬಂದು 0 ಅಂದ್ರೆ ಇವಾಗ ಇಲ್ಲಿ ನಾವು ರೈಟ್ ಹ್ಯಾಂಡ್ ಸೈಡ್ 0 ಬರಬೇಕು, ಪ್ರೂವ್ ಮಾಡಬೇಕು. ಸೊ ಇವಾಗ ನೋಡಿ ಇಲ್ಲಿ 2 2 ಇವಾಗ ಮಲ್ಟಿಪ್ಲಿಕೇಶನ್, ಸೊ ಮಲ್ಟಿಪ್ಲೈ ಮಾಡಿ root 3 into 1 root 3 divided by 2 2s are 4 minus root 3 into 1 root 3 2 2s are 4. ಸೊ ಸೇಮ್ ಕ್ವಾಂಟಿಟೀಸ್ ಇದೆ, ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ 0 equal to 0. ಸೊ ಏನ್ ಮಾಡಿದೀವಿ, ಪ್ರೂವ್ ಮಾಡಿದೀವಿ. ಸಿಂಪಲ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು, ಫೈಂಡ್ ದಿ ವ್ಯಾಲ್ಯೂ ಆಫ್ sin theta plus cos theta whole square. ವ್ಯಾಲ್ಯೂ ಕಂಡುಹಿಡಿಬೇಕಂತ ಹೇಳಿದ್ದಾರೆ. sin theta plus cos theta whole square plus sin theta minus cos theta whole square. ಸೊ ಇಲ್ಲಿ ಇವಾಗ ನಾವು ಏನ್ ಮಾಡ್ಬೋದು, ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಓಕೆ, ಸೊ ಇವಾಗ ಯಾವ ತರ ಇದೆ ಇದು ನೋಡೋದಕ್ಕೆ, ಯಾವ ತರ ಇದೆ ಇದು ನೋಡಿದ್ರೆ ಸಿಂಪಲ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ನಮಗೆ ಗೊತ್ತು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಪ್ಪಾ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಇದನ್ನ ಯೂಸ್ ಮಾಡಿದ್ರೆ ಯೂಸಿಂಗ್ ದಿಸ್ ಫಾರ್ಮುಲಾ, ಸೊ ನಾವೇನ್ ಮಾಡ್ಬೋದು, a ಸ್ಕ್ವೇರ್ ಅಂದ್ರೆ sin ಸ್ಕ್ವೇರ್ ಥೀಟಾ ಡೈರೆಕ್ಟ್ ಆಗಿ ಬರೆಯೋಣ. ನೆಕ್ಸ್ಟ್ 2ab, ಸೊ 2 into a is sin theta into cos theta 2ab plus b square, that is cos square theta. ಓಕೆ, ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಾಯ್ತು. ಪ್ಲಸ್ ಇವಾಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ, ಏನಿದೆ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ a ಸ್ಕ್ವೇರ್ ಮೈನಸ್ 2ab 2 into a into b ಪ್ಲಸ್ ಬಿ ಸ್ಕ್ವೇರ್. ಓಕೆ, ಸೊ ಇಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ 2 sin theta cos theta ಪ್ಲಸ್ cos ಸ್ಕ್ವೇರ್ ಥೀಟಾ. ಇಲ್ಲಿ ಬ್ರಾಕೆಟ್ ಇಲ್ಲಿ ಮೈನಸ್ ಇದ್ದಿದ್ರೆ ಹಾಕ್ಬೇಕಾಯ್ತು, ಇವಾಗ ಪ್ಲಸ್ ಇದೆ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಬ್ರಾಕೆಟ್ ಹಾಕೋದು ಮರಿಬೇಡಿ. ಪ್ಲಸ್ sin ಸ್ಕ್ವೇರ್ ಥೀಟಾ ಪ್ಲಸ್ ಇಂಟು ಮೈನಸ್ 2 sin theta cos theta ಪ್ಲಸ್ cos ಸ್ಕ್ವೇರ್ ಥೀಟಾ. ಇಲ್ಲಿ ನೋಡಿ ಏನೇನು ಕ್ಯಾನ್ಸಲ್ ಔಟ್ ಆಗುತ್ತೆ ನೋಡೋಣ. ಸೇಮ್ ಇದೆ ನೋಡಿ, 2 sin theta cos theta 2 sin theta cos theta ಇದೆರಡು ಕ್ಯಾನ್ಸಲ್. ಅದಾದ್ಮೇಲೆ sin ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ ಏನಾಗುತ್ತೆ, sin ಸ್ಕ್ವೇರ್ ಥೀಟಾ. ಅಥವಾ ನೋಡಿ ಇಲ್ಲಿ ನಾವು ಒಂದು ಐಡೆಂಟಿಟಿ ಯೂಸ್ ಮಾಡಬಹುದು, ಏನದು, ಇಲ್ಲಿ ನೋಡಿ ಜೋಡಿ ಮಾಡ್ಕೋಣ. ನೋಡಿ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ, ಇವಾಗ ನಮ್ಮ ಹತ್ರ ಏನ್ ರೂಲ್ ಇದೆ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಅದೇನಾದ್ರು ಎರಡು ಸಮೇಷನ್ ಆದ್ರೆ 1 ಬರಿಬೇಕು ಐಡೆಂಟಿಟಿ. ಸೊ ಇಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಎರಡು ಕೂಡಿದ್ರೆ 1 ಆಗುತ್ತೆ. ಪ್ಲಸ್ ಇಲ್ಲಿ ಒಂದಿದೆ ನಮ್ಮ ಹತ್ರ ನೋಡಿ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ, ಸೊ ಇದೆರಡು ಸೇರಿ 1 ಆಗುತ್ತೆ. ಸೊ 1 ಪ್ಲಸ್ 1 2. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಇಲ್ಲಿ ಬರಿತೀವಿ ಯೂಸಿಂಗ್ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಸೊ ಫೈಂಡ್ ದ ವ್ಯಾಲ್ಯೂ ಕೇಳಿದ್ರು, ಕಂಡುಹಿಡಿದಿದ್ದೀವಿ.
ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಕ್ವೆಶನ್ಸ್ ಬರ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶನ್ ಏನ್ ಹೇಳ್ತಾ ಇದಾರೆ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್, ಓಕೆ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ABC, right angled at B, if tan A equal to 1, then verify that 2 sin A cos A equal to 1. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಡ್ರಾ ಮಾಡ್ಕೋಣ, ಏನ್ ಹೇಳ್ತಾ ಇರೋ ಅದನ್ನ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಡ್ರಾ ಮಾಡ್ಕೊಂಡ್ವಿ ನೋಡಿ. ಇಲ್ಲಿ ಏನ್ ಹೇಳ್ತಾ ಇರೋ, ರೈಟ್ ಆಂಗಲ್ ಎಟ್ B, ಸೊ ಇಲ್ಲಿ ಬಿನೇ ಬರ್ಕೋಣ, ABC. ಓಕೆ, ಸೊ ಇಲ್ಲಿ ಎ ಹತ್ರ ತೀಟಾ ತಗೊಳ್ಳಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇಲ್ಲಿ ಎ ಹತ್ರ ಇದು ತೀಟಾ ಆಗೋಯ್ತು ನಮ್ಮ ಆಂಗಲ್ ಇದು. ಸೊ ಇನ್ ಟರ್ಮ್ಸ್ ಆಫ್ ಎ ನೋಡ್ಬೇಕು ನಾವೆಲ್ಲ. ಸೊ ಇಲ್ಲಿ ಟ್ಯಾನ್ ಎ, ಇವಾಗ ಟ್ಯಾನ್ ಎ ಕೊಟ್ಟಿದ್ದಾರೆ ನಮ್ಗೆ, ಟ್ಯಾನ್ ಎ ಈಕ್ವಲ್ ಟು 1. ಇವಾಗ ಟ್ಯಾನ್ ಎ ಅಂದ್ರೆ ನಮ್ಗೆ ಗೊತ್ತು, ಹೆಂಗ್ ಬರಿತೀವಿ, ಟ್ಯಾನ್ ಹೆಂಗ್ ಬರಿತೀವಿ, ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಅಂದ್ರೆ ಇವಾಗ ಆಪೋಸಿಟ್ ಸೈಡ್ ಯಾವ್ದಾಗುತ್ತೆ, ಇದು ನಮ್ಮ ಆಪೋಸಿಟ್ ಸೈಡ್ 1, ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ, ಇವಾಗ ಇಲ್ಲೂ ಅಷ್ಟೇ 1 ಬರುತ್ತೆ. ಯಾಕಂದ್ರೆ ನೋಡಿ 1/1 ಅಂತ ಬರೀಬೋದಾ. ಸೊ ಇವಾಗ ನಾವೇನಾದ್ರೂ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್, ಅಂದ್ರೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, 1 ಪ್ಲಸ್ 1 2. ಸೊ ಇದೇನಾಗ್ಬಿಡುತ್ತೆ, √2. ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನಾವು ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂದ್ರೆ ನೋಡಿ, 2 sin A ಇಂಟು ಕಾಸ್ A ಈಕ್ವಲ್ ಟು 1 ಬರ್ಸ್ಬೇಕು ನಾವು. ಸೊ ಇವಾಗ ಇಲ್ಲಿ ಸೈನ್ ಎ ಬರ್ದ್ಬೋಣ. ಸೈನ್ ಎ ಏನು, ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಸೊ ಅಪೋಸಿಟ್ ಯಾವುದು, 1 ಬೈ ಹೈಪೋಟೆನ್ಯೂಸ್ √2. ಕಾಸ್ ಎ ಬೇಕು ನಮಗೆ, ಕಾಸ್ ಏನು ಬರೆಯೋಣ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಇವಾಗ ಅಡ್ಜಸೆಂಟ್ ಸೈಡ್ ಯಾವುದು, ಎಗ್ ಅಡ್ಜಸೆಂಟ್ ಬಂದು 1 ಬೈ √2 ಸೇಮ್. ಸೊ 2 ಇಂಟು 1 ಬೈ √2 ಕಾಸ್ ಏನು, ಕಾಸ್ ಎ ವ್ಯಾಲ್ಯೂ 1 ಬೈ √2 ಈಕ್ವಲ್ ಟು 1. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 2 1 2 ಬೈ √2 ಇಂಟು √2. ಸೊ ಸ್ಕ್ವೇರ್ ರೂಟ್ ಆಫ್ 2 2 4, ಇಲ್ಲಿ ಏನಾಗುತ್ತೆ, ಅಥವಾ √2 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್, ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, 2 ಉಳಿಯುತ್ತೆ. ಸೊ 2 ಬೈ 2 1, ಸೊ 1 ಈಕ್ವಲ್ ಟು 1. ಸೊ ವೆರಿಫೈ ಮಾಡಿದ್ದೀವಿ, ಹೆನ್ಸ್ ಕರೆಕ್ಟಾಗಿ ವೆರಿಫೈ ಆಗಿದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಫ್ ಸೈನ್ ಎ ಈಕ್ವಲ್ ಟು 4/5, angle A being an acute angle, okay, find the value of 2 tan A plus secant 3 secant A plus 4 secant A into cosecant A. ಓಕೆ, ಇದು ಅಷ್ಟೇ ಸಿಂಪಲ್, ಪ್ರೀವಿಯಸ್ ಕ್ವೆಶನ್ ತರನೇ ಇದೆ. ಇಲ್ಲೊಂದು ಟ್ರಯಾಂಗಲ್ ಬಿಡಿಸ್ಕೊಳ್ಳೋಣ, ಇದನ್ನ ಎ ಅಂತ ತಗೋಣ, ABC. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೈನ್ ಎ ಕೊಟ್ಬಿಟ್ಟಿದ್ದಾರೆ 4/5. ಸೊ ಸೈನ್ ಹೆಂಗ್ ಬರಿತೀವಿ, opposite side by hypotenuse. ಸೊ ಆಪೋಸಿಟ್ ಸೈಡ್ ಏನಾಗುತ್ತೆ 4, ಹೈಪೋಟೆನ್ಯೂಸ್ ಏನಾಗುತ್ತೆ 90 ಡಿಗ್ರಿ ಇದ್ರೆ ಆಪೋಸಿಟ್ ಬಂದು 5. ಇವಾಗ ನಮಗೆ ಏನೇನು ಬೇಕು, ಇಲ್ಲಿ ಟ್ಯಾನ್ ಬೇಕು, ನೆಕ್ಸ್ಟ್ ಸೀಕೆಂಟ್ ಬೇಕು, ಅದಾದ್ಮೇಲೆ ಏನು ಬೇಕು, ಕೋಸಿಕೆಂಟ್ ಬೇಕು. ಯಾಕೆ, ವ್ಯಾಲ್ಯೂಸ್ ಪುಟ್ ಮಾಡೋದಕ್ಕೆ ಇಲ್ಲಿ. ಓಕೆ, ಸೊ ಇಲ್ಲಿ ನಮಗೆ ಅಡ್ಜಸೆಂಟ್ ಸೈಡ್ ಗೊತ್ತಿಲ್ಲ, ಇವಾಗ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ AC ಸ್ಕ್ವೇರ್ equal to Pythagoras theorem, BC square plus AB square. AC that is 5 square, 5 5 is 25, BC is 2 4 4 is 16 plus AB square. So 25 minus this side ಬಂದ್ರೆ 16 equal to AB square. So 25 16 ಆದ್ರೆ obviously ಎಷ್ಟು 4 plus 5 9. So 9 equal to AB square. So 9 equal to AB square. So therefore AB equal to 3. ಸೊ ಸ್ಕ್ವೇರ್ ರೂಟ್ ತೆಗೆದ್ರೆ 3 ಬರುತ್ತೆ, AB ಈಕ್ವಲ್ ಟು 3. ಸೊ ನೆಕ್ಸ್ಟ್ ಒನ್ ಇವಾಗ ಒಂದೊಂದೇ ಬರೆಯೋಣ. ಸೊ ಟ್ಯಾನ್ ಥೀಟಾ ಏನಪ್ಪ, ಟ್ಯಾನ್ ಥೀಟಾ ನಮಗೆ ಗೊತ್ತಿದೆ, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಸೈಡ್ ಅದು 4 ಬೈ ಅಡ್ಜಸೆಂಟ್ ಬಂದು 3. ಸೀಕೆಂಟ್ ಏನು, ಸೀಕೆಂಟ್ ಅನ್ನೋದು ಯಾವ್ದ್ರ ಉಲ್ಟಾ, ಸೊ ಸೀಕೆಂಟ್ ಅನ್ನೋದು ನಮ್ಗೆ ಗೊತ್ತಿದೆ ಕಾಸ್ದು ಉಲ್ಟಾ, ಕರೆಕ್ಟಾ. ಸೀಕೆಂಟ್ ಅನ್ನೋದು ಕಾಸ್ದು ಉಲ್ಟಾ. ಸೊ ಕಾಸ್ ಏನು, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಇದು ಉಲ್ಟಾ ಮಾಡೋಣ, hypotenuse by adjacent. So hypotenuse by adjacent. So hypotenuse ಏನಿದೆ ಇಲ್ಲಿ, hypotenuse ಬಂದು 5 by adjacent that is 3. ನೆಕ್ಸ್ಟ್ ಕೋಸಿಕೆಂಟ್, ಕೋಸಿಕೆಂಟ್ ಅನ್ನೋದು ಸೈನ್ ಉಲ್ಟಾ. ಸೊ ಸೈನ್ ಮುಂಚೆನೆ ಕೊಟ್ಟಿದ್ದಾರೆ, ಇದನ್ನ ಉಲ್ಟಾ ಮಾಡೋಣ, 5/4. ಸೊ ಇಷ್ಟು ವ್ಯಾಲ್ಯೂಸ್ ನಮ್ಮ ಹತ್ರ ರೆಡಿ ಇದೆ. ನೆಕ್ಸ್ಟ್ ಈ ಈಕ್ವೇಶನ್ ಅಲ್ಲಿ ಪುಟ್ ಮಾಡೋಣ. ಸೊ 2 tan A ಏನೇನಿದೆ ಬರ್ಕೋಣ. ಅದು
2 tan A plus 3 secant A plus 4 secant A into cosecant A. ಓಕೆ, ಸೊ ಇದೆರಡು ಪ್ಲಸ್ ಇದೆ. ಓಕೆ, ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಇದೆರಡು ಮಲ್ಟಿಪ್ಲಿಕೇಶನ್ ಇದೆ. ಓಕೆ, ಸೊ ಇಲ್ಲಿ 2 ಇಂಟು ಟ್ಯಾನ್ ಎ, ಟ್ಯಾನ್ ಎ ಏನು 4/3 ಬಂತು, ಪ್ಲಸ್ 3 ಇಂಟು ಸೀಕೆಂಟ್ ಎ, ಸೀಕೆಂಟ್ ಎ 5/3 ಪ್ಲಸ್ 4 ಇಂಟು ಸೀಕೆಂಟ್ ಎ 5/3 ಇಂಟು ಕೊಸಿಕೆಂಟ್ ಎ, ಕೊಸಿಕೆಂಟ್ ಎ 5/4. ಸೊ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ, ಇಲ್ಲಿ ಏನು ಕ್ಯಾನ್ಸಲ್ ಆಗಲ್ಲ. 4 2s are 8, 8/3 ಪ್ಲಸ್ 3 and 3 ಕ್ಯಾನ್ಸಲ್, 5 ಉಳಿಯುತ್ತೆ. ಪ್ಲಸ್ ಇಲ್ಲಿ ನೋಡಿ ಎಲ್ಲ ಮಲ್ಟಿಪ್ಲಿಕೇಶನ್ 4 4 ಕ್ಯಾನ್ಸಲ್, 5s are 25/3. ಸೊ ಇಲ್ಲಿ ಯಾವುದು ಡಿವೈಡ್ ಅಂತೂ ಆಗಲ್ಲ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ LCM ತೆಗ್ಬೇಡ. ಓಕೆ, ಎಲ್ಲದನ್ನು ಇಲ್ಲಿ ಆ್ಯಡ್ ಮಾಡೋಣ. ಸೊ ಇಲ್ಲಿ ಏನು ಬರುತ್ತೆ, 3 ಬರುತ್ತೆ LCM. ಸೊ 3 3 ಕ್ಯಾನ್ಸಲ್, 8, 5 3s are 15 ಉಳಿಯುತ್ತೆ. ಇಲ್ಲಿ 3 3 ಕ್ಯಾನ್ಸಲ್, 25. ಸೊ ಇದನ್ನ ಆ್ಯಡ್ ಆನ್ ಮಾಡಿದ್ರೆ, ಇಲ್ಲಿ ಆ್ಯಡ್ ಆನ್ ಮಾಡಿದ್ರೆ ಎಲ್ಲ 25 ಪ್ಲಸ್ 15, ಸೊ 30 40 48. ಸೊ 48 ಡಿವೈಡೆಡ್ ಬೈ 3 ಈಸ್ ಅವರ್ ಆನ್ಸರ್. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡೋಣ. ಲಾಸ್ಟ್ ಕ್ವೆಶನ್, ಪ್ರೂವ್ cosecant of 90 minus theta into sin of 90 minus theta. ಸೊ ಇಲ್ಲಿ ಏನು ಪ್ರೂವ್ ಮಾಡಕ್ಕೆ ಹೇಳಿದ್ದಾರೆ, cosecant of 90 minus theta. ಸೊ ಇಲ್ಲಿ cosecant of 90 minus theta ಏನು ನಮ್ಗೆ ಗೊತ್ತು. cosecant of 90 minus theta ದಟ್ ಈಸ್ secant theta. ಅದನ್ನ ಹಿಂಗೂ ಬರಿಬೋದು. ಸೊ secant theta ಇಂಟು, ಯಾಕೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಫಾರ್ಮುಲಾ. ಸೊ sin of 90 minus theta ಇದು ಅಷ್ಟೇ cos theta ಪ್ಲಸ್ cosecant theta into secant theta. So cosecant theta into sin theta ಇದೆರಡು ಒಂದು ಜೋಡಿ, ಪ್ಲಸ್ tan theta into cot theta ಈಕ್ವಲ್ ಟು 3 ಪ್ರೂವ್ ಮಾಡಬೇಕು. ಸೊ ಸಿಂಪಲ್ ಆಗಿದೆ ನೋಡಿ. ಇವಾಗ ಇಲ್ಲಿ ನಾನು ಏನು ಹೇಳಿದ್ದೀನಿ, ಯಾವತ್ತಿದ್ರು ಕಾಂಪ್ಲಿಕೇಟ್ ಮಾಡಬಾರ್ದು. ನಾವು ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್ ಬರಂಗೆ ಬರೀಬೇಕು. ಸೊ ಇಲ್ಲಿ ಕಾಸ್ ಇದೆ, ಸೀಕೆಂಟ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಹೆಂಗೆ ಬರಿಬೋದು, ಸೀಕೆಂಟ್ ಅನ್ನೋದೇನು ರೆಸಿಪ್ರೋಕಲ್ ಆಫ್ ಕಾಸ್. ಸೊ ಹೆಂಗೆ ಬರಿಬೋದು, 1/cos ಇಂಟು ಕಾಸ್. ಕರೆಕ್ಟ್. ಇಲ್ಲೂ ಅಷ್ಟೇ ನೋಡಿ, ಸೈನ್ ಇದೆ, ಇದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಹೆಂಗೆ ಬರಿಬೋದು, 1/sin ಇಂಟು ಸೈನ್, ಪ್ಲಸ್ ಟ್ಯಾನ್ ಕಾಟ್ ಇದೆ, ಎರಡು ರೆಸಿಪ್ರೋಕಲ್. ಸೊ ಇದನ್ನ 1/cot ಬರಿಬೋದು, ಟ್ಯಾನ್ನ ಸಾರಿ ಟ್ಯಾನ್ನ 1/cot ಅಂತ ಬರೆಯೋಕ್ಕಾಗಲ್ಲ, ಹಂಗೂ ಬರಿಬೋದಾದ್ರೆ ಇಲ್ಲಿ ಟ್ಯಾನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋಣ. ಇದನ್ನ ನೋಡಿ, ಕಾಟ್ನ 1/tan. ಸೊ ಕಾಸ್ ಅಂಡ್ ಕಾಸ್ ಕ್ಯಾನ್ಸಲ್, ಸೈನ್ ಅಂಡ್ ಸೈನ್ ಕ್ಯಾನ್ಸಲ್, ಇಲ್ಲಿ ಟ್ಯಾನ್ ಅಂಡ್ ಟ್ಯಾನ್ ಕ್ಯಾನ್ಸಲ್. ಸೊ ಏನಾಗುತ್ತೆ, ಇಲ್ಲಿ 1 + 1 + 1 ಏನಾಗುತ್ತೆ 3. ಸೊ LHS ಈಕ್ವಲ್ ಟು RHS. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಟೋಟಲಿ 10 ಕ್ವಶನ್ಸ್ನ ಕವರ್ ಮಾಡಿದ್ದೀನಿ ನಾನು. ಪಾರ್ಟ್ 1 ಪಾರ್ಟ್ 2 ಎರಡಲ್ಲೂ 2 ಮಾರ್ಕ್ಸ್ ಕ್ವಶನ್ ಕವರ್ ಆಗಿದೆ, 1 ಮಾರ್ಕ್ಸ್ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್, ಓಕೆ, ತುಂಬ ಜನ ಮಕ್ಕಳು ಕೇಳ್ತಾ ಇದ್ದಾರೆ, ಏನಂದರೆ ಅದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲೆ ಯಾವ ರೀತಿ ಪ್ರೂವ್ ಮಾಡೋದು ಹೇಳ್ಕೊಡಿ. ಸೊ ನೆಕ್ಸ್ಟ್ ಟಾಪಿಕ್ ನಾನು ಪ್ರೂವಿಂಗ್ ಯಾವ ರೀತಿ ಮಾಡ್ತೀವಿ, ಪ್ರೂವಿಂಗ್ ದಿ ಐಡೆಂಟಿಟೀಸ್. ನಾನು ಸಿಂಪಲ್, ಓಕೆ, ನಾನು ಆಲ್ರೆಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಮೇಲೆ, ಓಕೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಪ್ಲಸ್ ನಾನು ಇನ್ನೊಂದು ಈ ವರ್ಷ ಯಾವ ರೀತಿ ಇನ್ನೊಂದು ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ ಆ ವಿಡಿಯೋಗೋಸ್ಕರ. ಸೊ ಥ್ಯಾಂಕ್ ಯು.